ಕೇರಳದಿಂದಾಗಿ ಕರಾವಳಿ ಜಿಲ್ಲೆಗಳಲ್ಲೂ ಕೊರೋನಾ ಹೆಚ್ಚಾಗುವ ಟೆನ್ಷನ್. ಮಂಗಳೂರಲ್ಲೂ ಕೂಡ ಈಗ ಕೊರೋನಾ ಮತ್ತೆ ಹೆಚ್ಚಾಗುವ ಆತಂಕ ಕಾಡ್ತಾ ಇದೆ. ಮಂಗಳೂರು ಕೇರಳ ಗಡಿಯಲ್ಲಿ ಜನ ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾರೆ. ಶಾಲಾ ಕಾಲೇಜಿಗೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ಮಂಗಳೂರು ಕೇರಳ ಗಡಿಯಲ್ಲಿ ಯಾವುದೇ ರೀತಿಯ ತಪಾಸಣೆ ಕೂಡ ನಡೀತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇರಳದ 12 ಗಡಿಗಳಲ್ಲಿ ಬಿಂದಾಸ್ ಆಗಿ ಜನ ಓಡಾಟ ನಡೆಸ್ತಾ ಇದ್ದಾರೆ. ಸೋಮವಾರದಿಂದ 6 ಚೆಕ್ ಪೋಸ್ಟ್ ಗಳನ್ನ ಮಾಡಿ ರ್ಯಾಂಡಮ್ ಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಜನ ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾರೆ. ಆ ಗಡಿ ಭಾಗದಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡೋಣ. ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಪಾಸಿಟಿವ್ಗಳು ಹೆಚ್ಚಾಗ್ತಾ ಇದ್ರು. ರಾಜ್ಯದ ಗಡಿ ಭಾಗದಲ್ಲಿ ಯಾವುದೇ ತಪಾಸಣೆಗಳು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಮಂಗಳೂರು ಮತ್ತು ಕೇರಳವನ್ನು ಸಂಪರ್ಕಿಸುವಂಥ ಗಡಿ ಭಾಗದಲ್ಲಿ ನಾವಿರುವಂಥದ್ದು ತಲಪಾಡಿಯ ಗಡಿ ಭಾಗದಲ್ಲಿ ನಾವಿಲ್ಲಿ ಗಮನಿಸಬಹುದು. ಕೇರಳದಿಂದ ಮಂಗಳೂರಿಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗೋರು ಎಲ್ಲರೂ ಬರ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಹಾಕೋದಿರಲ್ಲ, ಜೊತೆಗೆ ಯಾವುದೇ ತಪಾಸಣೆ ಮಾಡುವಂಥದ್ದು ಇಲ್ಲಿ ನಡೀತಿಲ್ಲ. ನಾವು ಗಮನಿಸಬಹುದು, ಜಿಲ್ಲಾಡಳಿತ ಈ ಗಡಿ ಭಾಗದಲ್ಲಿ ಯಾರನ್ನು ತಪಾಸಣೆ ಮಾಡ್ತಾ ಇಲ್ಲ. ಯಾರು ಬೇಕಿದ್ರೂ ಯಾವ ರೀತಿಯಲ್ಲೂ ಬರ್ಬೋದು. ಆ ಕೊರೋನಾದ ಆತಂಕ ಮೊದಲಿಗೆ ಹೇಗಿತ್ತು ಆ ಆತಂಕ ಇಲ್ಲ. ಈ ಗಡಿ ಭಾಗದಲ್ಲಿ ಯಾವುದೇ ತಪಾಸಣೆ ಮಾಡೋದಾಗಲಿ ಅಥವಾ ಈಗಾಗಲೇ ರಾಜ್ಯ ಸರ್ಕಾರ ಸೂಚಿಸಿದೆ ಎಲ್ಲರನ್ನ RT-PCR ಚೆಕ್ಕಿಂಗ್ ಮಾಡಬೇಕು, ಅವರನ್ನು ವರದಿಯನ್ನು ತರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದೆ. ಆದರೆ ಈವರೆಗೂ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಮಂಗಳೂರಿಗೆ ಕೇರಳದಿಂದ ಜನ ಬರ್ತಾನೆ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಪಾಸಿಟಿವ್ ಕೇಸ್ಗಳು ಪತ್ತೆ ಆಗ್ತಾ ಇಲ್ಲ. ಕೇವಲ 20ರಿಂದ 30 ಪಾಸಿಟಿವ್ ಕೇಸ್ಗಳು ಪತ್ತೆ ಆಗ್ತಾ ಇದೆ. ಆದರೆ ಕೇರಳದಿಂದ ಮಂಗಳೂರಿಗೆ ಬರುವಂಥ ನಾವು ಬಸ್ಸುಗಳನ್ನು ಗಮನಿಸ್ಬೋದು. ಎಷ್ಟರ ಮಟ್ಟಿಗೆ ಜನ ಅದರಲ್ಲಿ ಇದ್ದಾರೆ ಅನ್ನುವಂಥದ್ದು, ಯಾವ ರೀತಿಯಾದಂಥ ಸಾಮಾಜಿಕ ಅಂತರ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇದೇ ರೀತಿಯಾಗಿ ಪ್ರತಿದಿನವೂ ಸಾವಿರಾರು ಜನರು ಮಂಗಳೂರಿಗೆ ಬರ್ತಾರೆ. ವಾಪಸ್ ಮಂಗಳೂರಿಂದ ಕೇರಳಕ್ಕೆ, ಕಾಸರಗೋಡಿಗೆ, ಮಂಜೇಶ್ವರಕ್ಕೆ ಈ ಭಾಗಕ್ಕೆ ಹೋಗ್ತಾರೆ. ಹಾಗಾಗಿ ಆ ಪ್ರದೇಶದಲ್ಲಿ ಹೆಚ್ಚಿನ ಪಾಸಿಟಿವ್ ಸಂಖ್ಯೆಗಳು ಪ್ರತಿದಿನ ಪತ್ತೆ ಆಗ್ತಾ ಇದ್ದರೂ ಜಿಲ್ಲಾಡಳಿತ ಈವರೆಗೂ ಎಚ್ಚೆತ್ತುಕೊಂಡಿಲ್ಲ. ಇದಕ್ಕಾಗಿ ಸಾಕಷ್ಟು ಬಾರಿ ಸ್ಥಳೀಯರು ಜಿಲ್ಲಾಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ಒತ್ತಾಯ ಮಾಡಿದರು. ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ಇವತ್ತಿಗೂ ಜನರು ಬೇಕಾಬಿಟ್ಟಿಯಾಗಿ ಓಡಾಟಗಳನ್ನು ಮಾಡ್ತಾನೆ ಇದ್ದಾರೆ. ಯಾವುದೇ ರೀತಿಯಾದಂಥ ಟೆಸ್ಟ್ಗಳು ಆಗ್ತಾ ಇಲ್ಲ. ಸೋಮವಾರದ ಬಳಿಕ ಸುಮಾರು 6 ಕೇಂದ್ರಗಳನ್ನು ತೆರೆದು ಟೆಸ್ಟ್ಗಳನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಜಿಲ್ಲಾಡಳಿತ ಹೇಳಿಕೊಂಡಿದೆ. ಆದರೆ ಈವರೆಗೂ ಅದಕ್ಕೆ ಬೇಕಾದಂಥ ಕನಿಷ್ಠ ತಯಾರಿಗಳನ್ನು ಮಾಡದಿರುವಂಥದ್ದು ವಿಪರ್ಯಾಸ. ಹಾಗಾಗಿ ಮಂಗಳೂರಿನ ಜನತೆಯಲ್ಲಿ ಭೀತಿ ಇದೆ. ಅದಕ್ಕೆ ಕೆಲವೇ ದಿನಗಳಲ್ಲಿ ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಭೀತಿ ಇದೆ. ಹಾಗಾಗಿ ಜಿಲ್ಲಾಡಳಿತ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒತ್ತಾಯ. ಕ್ಯಾಮ್ರಾಮನ್ ನಿತಿನ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಇದು ಮಂಗಳೂರಿನ ತಲಪಾಡಿ ಚೆಕ್ ಪೋಸ್ಟ್ನ ಸಮೀಪ ಗಡಿ ಭಾಗದಲ್ಲಿ ಯಾವ ರೀತಿ ಜನರ ಓಡಾಟ ಇದೆ, ಅಲ್ಲಿ ಯಾವೆಲ್ಲ ಕ್ರಮಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಸಾವಿರಾರು ಜನ ಪ್ರತಿನಿತ್ಯ ಓಡಾಡ್ತಾ ಇದ್ದಾರೆ ಅಲ್ಲಿ. ಯಾವುದೇ ರೀತಿಯ ಕಠಿಣ ತಪಾಸಣೆಗಳಾಗ್ತಾ ಇಲ್ಲ. ಮತ್ತೊಂದು ಕಡೆ ಮೈಸೂರಿನಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇರಳದಿಂದಾಗಿ ಕೊರೋನಾ ಟೆನ್ಷನ್ ಮೈಸೂರಿನಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಮೈಸೂರು ಕೇರಳ ಗಡಿಯಲ್ಲಿ ಸದ್ಯಕ್ಕೆ ಕಟ್ಟೆಚ್ಚರ ವಹಿಸಿದ್ದಾರೆ. HD ಕೋಟೆಯ ಬಾವಲಿ ಗಡಿಯಲ್ಲಿ ಕೇರಳದಿಂದ ಬರುವಂತಹ ವಾಹನಗಳು ಹಾಗೂ ವ್ಯಕ್ತಿಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ತಾಲೂಕು ನೋಡಲ್ ಅಧಿಕಾರಿ ಡಾಕ್ಟರ್ ಉಮೇಶ್ ಇವರ ನೇತೃತ್ವದಲ್ಲಿ ತಪಾಸಣೆ ಕಾರ್ಯಾಚರಣೆ ನಡೀತಾ ಇದೆ.